ಈಗ 11 ಜನ ಅಮಾಯಕರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆ ಮೇಲೆ ತನಿಖೆಯ ಬಿಸಿ ತಟ್ಟಬಹುದು ಅನ್ನೋದು ಪ್ರಶ್ನೆ ಇರೋದು. ಕೆಎಸ್ಸಿಎ ನೇರ ಜವಾಬ್ದಾರಿಯನ್ನ ಹೊರತೆ ಈಗ ಅದರ ವಿರುದ್ಧ ಕೂಡ ತನಿಖೆ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟ. ಕಪ್ ಗೆದ್ದ ಸಂಭ್ರಮದಲ್ಲಿದ್ದವರಿಗೆ ಎದುರಾಗಿದೆ ಅತಿ ದೊಡ್ಡ ಸಂಕಷ್ಟ. ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ ವಿರುದ್ಧ ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ತಪ್ಪಿತಸ್ಥರ ಬಂಧನ ಆಗುವ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರನ್ನ ಬಿಡುವ ಮಾತೇ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ತಪ್ಪಿತಸ್ಥರನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ಅಂತ ಕೂಡ ಆದೇಶ ನೀಡಿದೆ. ಮುಲಾಜಿಲ್ಲದೆ ಒಳಗೆ ಹಾಕ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಆದೇಶ ನೀಡಿಬಿಟ್ಟಿದ್ದಾರೆ. ಕಪ್ ಗೆದ್ದ ಸಂಭ್ರಮದಲ್ಲಿದ್ದವರಿಗೆ ಅತಿ ದೊಡ್ಡ ಶಾಕ್. ಸಹಜವಾಗಿ ನಮಗೆ ಪ್ರಶ್ನೆ ಬರೋದು ಕೆಎಸ್ಸಿಎ, ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡಿದ್ರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಖಂಡಿತ ಹೌದು, ಅದರ ಮೇಲೆ ತನಿಖೆ ಆಗಲೇಬೇಕು. ಜಸ್ಟ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಾರರ ಕರ್ಕೊಂಡು ಬಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಆಗಿತ್ತದು. ಆದ್ರೆ ಮತ್ತೊಂದು ಕಡೆಯಲ್ಲಿ ಪ್ಲಾನ್ ಬಿ ಸೇರುತ್ತೆ ರಾಜ್ಯ ಸರ್ಕಾರದಿಂದ. ಇಲ್ಲ, ಸರ್ಕಾರದ ಕಡೆಯಿಂದಲೂ ಕೂಡ ಸನ್ಮಾನ ಮಾಡಬೇಕು, ಹಾಗಾಗಿ ವಿಧಾನಸೌಧಕ್ಕೆ ಆಟಗಾರನ ಕರ್ಕೊಂಡು ಬರ್ತೀವಿ ಅಂತ. ಈಗ ಒಂದ್ ಕಡೆ ಆರ್ಸಿಬಿ, ಡಿಎನ್ಎ, ಮತ್ತೊಂದು ಕಡೆ ಕೆಎಸ್ಸಿಎ, ಅದ್ರ ಮೇಲೆ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಎಲ್ಲವೂ ಸರಿ. ಆದ್ರೆ ವಿಧಾನಸೌಧದ ಮುಂಭಾಗ ಆಯೋಜನೆ ಆದಂತಹ ಕಾರ್ಯಕ್ರಮ